ನೆಲಮಂಗಲದಲ್ಲಿ ರಸ್ತೆ ಗುಂಡಿಗೆ ಮತ್ತೊಂದು ಬಲಿಯಾಗಿದೆ. ಹೆಸರುಘಟ್ಟದ ಒಳಚರಂಡಿ ಕಾಮಗಾರಿ ಗುಂಡಿಗೆ ಬಿದ್ದು ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಹೆಸರುಘಟ್ಟದ ಹನುಮಂತ ರಾಜು ಮೃತ ದುರ್ದೈವಿ. ಸ್ಥಳಕ್ಕೆ ಸೋಲ್ದೇವನಹಳ್ಳಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಕಾಮಗಾರಿ ವೇಳೆ ಸುರಕ್ಷತಾ ಕ್ರಮ ಅನುಸರಿಸದ ಹಿನ್ನೆಲೆಯಲ್ಲಿ ಗುತ್ತಿಗೆದಾರ ಹಾಗೂ ಇಂಜಿನಿಯರ್ ವಿರುದ್ಧ ಕೇಸ್ ದಾಖಲಾಗಿದೆ. ಇವರ ನಿರ್ಲಕ್ಷ್ಯಕ್ಕೆ ಇನ್ನೆಷ್ಟು ಬಲಿಬೇಕು ಅಂತ ಹೇಳಿ ರಸ್ತೆಗಳನ್ನ ಸರಿ ಮಾಡುವಂತಹ ಕೆಲಸಗಳು ಇನ್ನೂ ಕೂಡ ಆಗ್ತಾ ಇಲ್ಲ. ಇನ್ನೇನು ಬೇಸಿಗೆಗಾಲ ಆರಂಭ ಆಗ್ತಾ ಬಂತು. ಬೇಸಿಗೆಗಾಲ ಆರಂಭ ಆಯಿತು ಅಂದರೆ ಎಲ್ಲೆಲ್ಲಿ ಗುಂಡಿಗಳಿರ್ತವೋ ಅಲ್ಲಿ ನಾವು ವಾಹನವನ್ನು ಚಾಲನೆ ಮಾಡ್ಕೊಂಡು ಹೋಗೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಧೂಳು ಆವರಿಸ್ಕೊಂಡಿರುತ್ತೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, 50 ವರ್ಷದ ಹನುಮಂತ ರಾಜು ಸಾವನ್ನಪ್ಪಿದ್ದಾರೆ. ಕಾಮಗಾರಿಯನ್ನು ಸರಿಯಾಗಿ ಮಾಡಬೇಕು, ಅಲ್ಲೇನಾದರೂ ಒಂದು ನಾಮಫಲಕ ಅಳವಡಿಕೆ ಮಾಡುವಂತಹ ಕೆಲಸಗಳಾಗಬೇಕು. ಏನೂ ಮಾಡಿಲ್ಲ. ಸ್ಥಳದಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಆ ಗುಂಡಿ ಒಳಗಡೆ ಬಿದ್ದು ಸಾವನ್ನಪ್ಪಿದ್ದಾರೆ ಅನ್ನೋದನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಬೇಕು, ಆದರೆ ಯಾವುದೇ ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಂಡಂತೆ ಕಾಣಿಸ್ತಾ ಇಲ್ಲ. ಗುತ್ತಿಗೆದಾರ ಹಾಗೂ ಇಂಜಿನಿಯರ್ ವಿರುದ್ಧ ಇದೀಗ ಕೇಸ್ ದಾಖಲಾಗಿದೆ. ಬರೀ ಕೇಸ್ ದಾಖಲಾಗ್ಬಿಟ್ರೆ ಸಾಲದು, ಅವರನ್ನು ವಿಚಾರಣೆಗೆ ಒಳಪಡಿಸಬೇಕು. ಕುಟುಂಬಸ್ಥರಿಗೆ ಸಹಾಯ ಮಾಡುವಂತಹ ಕೆಲಸಗಳು ಆಗಬೇಕಿಲ್ಲಿ. ತನ್ನದಲ್ಲದ ತಪ್ಪಿಗೆ ಇದೀಗ ಹನುಮಂತರಾಜು ಅವರು ಸಾವನ್ನಪ್ಪಿದ್ದಾರೆ.